हम लोग आज चंदू पाटिल साहब को आज स्टेट का इलेक्ट्रिकल बोर्ड का चेयरमैन बनाया गया। हम तमाम लोग भारतीय जनता पार्टी के लोग तमाम लोग आज हम खुशी का इजहार करें। चंदू पाटिल साहब ऐसे ही काम करते रहेंगे और आगे बढ़ेंगे, हम सबकी दुआ है। और BS येडियुरप्पा साहब को हम बहुत बहुत बधाई देते हैं कि वो चंदू पाटिल साहब को बड़ा अच्छा स्टेट का बनाए हैं। पूरी आवाम की तरफ से हम उनको मुबारकबाद देते हैं और हमारी टीम की तरफ से भी चंदू पाटिल साहब को मुबारकबाद देते हैं। ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ BS ಯಡಿಯೂರಪ್ಪರವರು ನಮ್ಮ ಚಂದು ಪಾಟೀಲ್ ಮೇಲೆ ಭರವಸೆ ಇಟ್ಟು ವಿಶ್ವಾಸವಿಟ್ಟು ಅವರನ್ನು ರಾಜ್ಯದ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಈ ಇಂಧನದ ಇಲಾಖೆ ನಿಭಾಯಿಸಲಿಕ್ಕೆ ಭಾಳ ತಾಕತ್ತಾರಿದ್ದಾರೆ. ಅವರು ಒಳ್ಳೆಯ ಪೂರೈಕೆ ಮಾಡಿ ರಾಜ್ಯದಲ್ಲಿ ಒಳ್ಳೆಯ ನಿಗಮವನ್ನು ಸ್ಥಾಪಿಸ್ತಾ ಇದ್ದಾರೆ. ಚಂದು ಪಾಟೀಲ್ ಯುವ ನಾಯಕರು ಎಲ್ಲ ಈ ಹೈದರಾಬಾದ್ ಕಲ್ಯಾಣ ಕರ್ನಾಟಕಕ್ಕೆ ಒಂದು ಒಳ್ಳೆಯ ಹೆಸರು ತಂದು ಭಾರತೀಯ ಜನತಾ ಪಕ್ಷ ಬುನಾದಿಯನ್ನು ಕಟ್ಟಿ ಉತ್ತರ ಮಂಡಲ ಮುಂದಿನ ಸಲ ಜಯಬೇರಿ ಹಾರಿಸ್ತಾರೆ. ಅದಕ್ಕೆ ನಾವು ನಮ್ಮ ಕಲಬುರಗಿ ಮಹಾನಗರ ವತಿಯಿಂದ ಉತ್ತರ ಮಂಡಲ ವತಿಯಿಂದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ವತಿಯಿಂದ ಶ್ರೀಮಾನ್ ಸನ್ಮಾನ್ಯ BS ಯಡಿಯೂರಪ್ಪರಿಗೆ ಅಭಿನಂದನೆಗಳು ಸಲ್ಲಿಸುತ್ತೇವೆ. ಇಂಧನ ನವೀಕರಿಸಬೇಕಾದ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದ ಚಂದು ಪಾಟೀಲ್ ಅವರಿಗೆ ಅಭಿನಂದನೆಗಳು. ಇದು ಇಷ್ಟೆಲ್ಲ ಗೆಲುವಿನ ಸೂಚನೆ, ಗೆಲುವಿನ ಮುನ್ಸೂಚನೆ, ಗೆಲುವಿನ ಹೆಜ್ಜೆ ಇರ್ತಕ್ಕಂಥ ಒಂದು ಸೂಚನೆ. ನಮ್ಗೆ ಮುಂದೆ ಉತ್ತರದಲ್ಲಿ ನಾವೇ ಗೆಲ್ತೀವಿ. ಚಂದು ಪಾಟೀಲ್ ಅವರ ಜೊತೆ ಗೆಲುವು ಸದಸಿದ್ಧ. ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಅಂದರೆ ಇದು ಗೆಲುವಿನ ಮುನ್ಸೂಚನೆ. ಇಷ್ಟೊಂದು ಗುಲ್ಬರ್ಗ ನೀನೇ ನಾನು ನೋಡಿದ್ದೀನಿ ಸೋಷಿಯಲ್ ಮೀಡಿಯಾದಾಗ ಪ್ರತಿಯೊಂದು ಹೆಜ್ಜೆಗೂ ಚಂದು ಪಾಟೀಲ್ ಅವರು ಒಂದು ಉಬ್ಬರಿಸಿ ಮಾಡ್ತಾ ಇದ್ದಾರೆ, ಮೇಲೆ ಚಿಮ್ಮುತ್ತಲಿದ್ದಾರೆ. ಅದು ನಮ್ಮೆಲ್ಲ ಜನರ ಆಶೀರ್ವಾದ ಇದೆ. ಮುಂದಿನ ದಿನಗಳಲ್ಲಿ ಅವರು ಈ ಉತ್ತರದ ಮತಕ್ಷೇತ್ರದ ಉತ್ತರಾಧಿಕಾರಿ ಆಗೇ ಆಗ್ತಾರೆ ಅಂತ. ಕರ್ನಾಟಕ ಸರ್ಕಾರದ ವಿದ್ಯುತ್ ನಿಗಮ ಮಂಡಲದ ರಾಜ್ಯ ಅಧ್ಯಕ್ಷರಾದ ಚಂದು ಪಾಟೀಲ್ ಜಿ ಅವರು ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ ರಾಜ್ಯ ಸರ್ಕಾರದಿಂದ. BS ಯಡಿಯೂರಪ್ಪ ಅವರಿಗೆ ಕೃತಜ್ಞತೆಗಳನ್ನು ನಾವು ಎಲ್ಲ ಚಂದು ಪಾಟೀಲ್ ಅಭಿಮಾನ ಬಳಗ ಹಾಗೂ ನಮ್ಮ ಉತ್ತರ ಮಂಡಲದ BJP ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ವತಿಯಿಂದ ನಾವು ಧನ್ಯವಾದಗಳನ್ನು ಹೇಳ್ತೀವಿ.